ಈಗ ಪ್ರಜ್ವಲ್ ರೇವಣ್ಣ ಅವರ ಘಟನೆ ಏನಿದೆ, ಕಳೆದ 1.5 ತಿಂಗಳಿಂದ ನಡೀತಿರ್ತಕ್ಕಂಥ ಎಲ್ಲ ರಿಯಾಕ್ಷನ್ಗಳು ನೋಡಿದ್ದೇನೆ. ಈಗ ನಮ್ಮ ಪಾರ್ಟ್ ಏನಿತ್ತು, ಪ್ರಜ್ವಲ್ ರೇವಣ್ಣ ಅವರು ಏನು ವಿದೇಶಕ್ಕೆ ಹೋಗಿದ್ದರು, ಮೊದಲು ಬರಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡಿದೆ. ದೇವೇಗೌಡರು ಎಚ್ಚರಿಕೆನೇ ಕೊಟ್ಟರು, ಅದ್ರ ಮೇಲಿಗೆ ಅವ್ರು ಬಂದಿದ್ದಾರೆ. ಇನ್ನು ಸರ್ಕಾರದ ಜವಾಬ್ದಾರಿ, SITಯ ತನಿಖೆ ಜವಾಬ್ದಾರಿ. ನಮಗೇನು ಅದರ ಬಗ್ಗೆ ಪ್ರತಿನಿತ್ಯ ನಾನು ಹೇಳಿಕೆ ಕೊಡ್ತಾ ಹೋಗಲ್ಲ. ಅವರು ತನಿಖೆ ನಡೆಸ್ತಾ ಇದ್ದಾರೆ, ತನಿಖೆ ಸತ್ಯಾಂಶಗಳು ಹೊರಗೆ ತರಲಿ. ಹಾಂ ಏನು ಹೇಳಿ? ಹಾಂ ಹಾಂ ಅದು ಆಮೇಲೆ ಹೇಳೋಣಂತೆ, ಏನು ಮಾಡಬೇಕು ಅನ್ನೋದು ಆಮೇಲೆ ಹೇಳ್ತೀವಿ. ಅದು ನೋಡಿ, ಈಗ ನೋಟಿಸ್ ಕಾನೂನುಬದ್ಧವಾಗಿ SITಯಿಂದ ಏನು ಅವರ ತನಿಖೆಗೆ ಪೂರಕವಾದಂಥ ರೀತಿಯಲ್ಲಿ ತೀರ್ಮಾನ ತಗೋತಾರೆ, ಅವ್ರಿಗೆ ಸೇರಿತ್ತು. ಪದೇ ಪದೇ ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.